ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಶಿರೂರು ಎಂಬ ಹಳ್ಳಿ ಬೆಟ್ಟಗಳ ನಡುವೆ ಇರುವ ಹಸಿರು ಹೊಲಗಳಿಂದ ಕೂಡಿದ ಹಳ್ಳಿ. ಇಲ್ಲಿ ಜನ ಸರಳವಾಗಿ ಬದುಕುತ್ತಿದ್ದರು. ಆದರೆ ಅವರ ಹೃದಯಗಳಲ್ಲಿ ದೇಶಭಕ್ತಿ ತುಂಬಿತಿತ್ತು. ಮಲ್ಲಣ್ಣನು ಹಳ್ಳಿಯ ಧೈರ್ಯವಂತ. ಬಾಲ್ಯದಲ್ಲಿಯೇ ತಂದೆಯನ್ನು ಕಳೆದುಕೊಂಡು ತಾಯಿಯ ಪ್ರೀತಿಯಲ್ಲಿ ಬೆಳೆದ. ಯುವಕನಾದಾಗ ಪಾಳೆಯಗಾರನಾಗಿ ಜನರ ಮೇಲೆ ಪ್ರಭಾವ ಬೀಸಿದ. ದಕ್ಷಿಣದ ಸುಲ್ತಾನ ಸೇನೆ ವಿಜಯನಗರದ ಮೇಲೆ ದಾಳಿ ಮಾಡಲು ಸನ್ನದ್ಧವಾಗುತ್ತಿದೆ ಎಂಬ ಸುದ್ದಿ ಹಬ್ಬುತ್ತದೆ. ಮಲ್ಲಣ್ಣನ ಹಳ್ಳಿಗೆ ಈ ಸುದ್ದಿ ತಲುಪುತ್ತದೆ. ನಾವು ಹೋರಾಡಲೇಬೇಕು. ನಮ್ಮ ಹಳ್ಳಿ, ದೇವಾಲಯ, ಸಂಸ್ಕೃತಿ ಇವೆಲ್ಲ ನಮ್ಮದಾಗಿದೆ ಎಂದು ಮಲ್ಲಣ್ಣ ಸಮಾರಂಭದಲ್ಲಿ ಘೋಷಣೆ ಮಾಡುತ್ತಾನೆ. ಜನರು ಒಗ್ಗಟ್ಟಿನಿಂದ ಸೈನ್ಯ ರೂಪಿಸುತ್ತಾರೆ. ಮಲ್ಲಣ್ಣ ರೈತರು, ಕಾರ್ಮಿಕರು, ಕಲಾವಿದರು ಎಲ್ಲರನ್ನೂ ಸೇರಿಸಿ ಸೈನ್ಯ ರೂಪಿಸುತ್ತಾನೆ. ತೀಕ್ಷ್ಣ ಕಲ್ಲುಬಾಣ, ಮರದ ಕತ್ತಿಗಳ ತರಬೇತಿಯನ್ನು ನೀಡುತ್ತಾನೆ. ಕತ್ತಲೆ, ರಾತ್ರಿ. ಶತ್ರು ಸೇನೆ ಹಳ್ಳಿಗೆ ಬಂದು ನುಗ್ಗಲು ಪ್ರಯತ್ನಿಸುತ್ತವೆ. ಆದರೆ ಮಲ್ಲಣ್ಣನು ತಯಾರಿಸಿದ ಬಲೆಗಳು, ಗುಂಡಿಗಳು ಶತ್ರುಗಳನ್ನು ತಡೆಯುತ್ತವೆ. ಯುದ್ಧದ ಹೊಸ್ತಿಲಲ್ಲಿ ಗಂಗಮ್ಮ, ಮಲ್ಲಣ್ಣನ ತಾಯಿ, ತನ್ನ ಮನೆಗೆ ನುಗ್ಗಿದ ಶತ್ರುಗಳನ್ನು ತಡೆದು ಮಲ್ಲಣ್ಣನನ್ನು ರಕ್ಷಿಸುತ್ತಾಳೆ. ಆದರೆ ತಾನೋ ಹುತಾತ್ಮಳಾಗುತ್ತಾಳೆ. ಗಂಗಮ್ಮನ ಮರಣದಿಂದ ದುಃಖಿತನಾದ ಮಲ್ಲಣ್ಣ ಶತ್ರು ಸೇನಾಧಿಪತಿಯೊಂದಿಗೆ ಮುಖಾಮುಖಿ ಯುದ್ಧವನ್ನಾಡಿ ಗೆಲ್ಲುತ್ತಾನೆ. ಶತ್ರು ಸೇನೆ ಪರಾಭವವಾಗುತ್ತದೆ. ಕೃಷ್ಣದೇವರಾಯನ ಅರಮನೆಗೆ ಮಲ್ಲಣ್ಣನ ಶೂರತೆಯ ಸುದ್ದಿ ತಲುಪುತ್ತದೆ. ಅವನಿಗೆ ಗೌರವ, ಬಹುಮಾನ ಹಾಗೂ ಶಿರೂರು ಹಳ್ಳಿಗೆ ಬೆಂಬಲ ದೊರಕುತ್ತದೆ. ಯುದ್ಧದ ನಂತರ ಶಿರೂರು ಹಳ್ಳಿ ಪುನಃ ಬದುಕುತ್ತದೆ. ಶಿಕ್ಷಣ, ಕಲೆ, ಕೃಷಿಯಲ್ಲಿ ಅಭಿವೃದ್ಧಿ ಕಂಡು ಮಾದರಿ ಹಳ್ಳಿಯಾಗಿ ಹೆಸರಾಗುತ್ತದೆ. Please like, share and subscribe this channel.